ಹುಷಾರು. ಓ, ಅದಕ್ಕೆ ಮಕ್ಕಳುಗಳನ್ನ ಮಿಷಿನ್ಗಳಿರೋ ಕಡೆ ಬಿಡಬೇಡಿ ಅಂತಾರೆ. ಮಿಷಿನ್ ಇಷ್ಟ ಆಗಬಾರ್ದು, ನಾವು ಭಾರಿ ಕಷ್ಟ ಗೊತ್ತಿಲ್ಲ. ಮಿಷಿನ್ ಗೊತ್ತಿದ್ದಾನೆ ಮಿಷಿನ್ ಇಷ್ಟ ಆಗಬಾರ್ದು ನಾವು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವು. ಇದು ₹100 ಇದು. ಅದೆಲ್ಲ ಇರುತ್ತೆ ಅಣ್ಣ, ಅದು ಹಂಗಿದೆ. ಜ್ಯೂಸ್ ಹೆಂಗಿದೆಯಾ ಇದು? ಇದೆಲ್ಲ ಕಾಸ್ಟ್ಲಿ. ಇದು ಒಳಗಡೆ ಬೀಜ ಹಾಕಿದಾನಲ್ಲ. ಬೀಜ. ಹೌದು. ಅಂದರೆ ರೈತರು ಚೆನ್ನಾಗಿರೋದೆಲ್ಲ ಸಿಟಿಯವ್ರಿಗೆ ಕಳಿಸ್ಬಿಟ್ಟು ಚೆನ್ನಾಗಿಲ್ದ್ರ ಪಾಪ ಅವ್ರು ತಿನ್ಕೋತಾರೆ ಅಲ್ವಾ? ಯಾಕೆ ಬೇಕಾಗಿತ್ತು ಇವೆಲ್ಲ ಅಂತ ಇದೆ. ಬನ್ನಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಬನ್ನಿ. ಸಂಜೆ ಆದಮೇಲೆ ಮಾತ್ರ ವಾಕ್ ಮಾಡೋಕ್ಕೆ ಈ ಏರಿಯಾದಲ್ಲಿ ಸಖತ್ ಮಜಾ ಸಿಗುತ್ತೆ ಕಿರಣ್. ಕಮ್ಯುನಿಟಿ ವಾಕ್ ಇಲ್ಲಿ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇದು ನೋಡಿ, ಇದು ನಮ್ಮದು, ಇದು ನಮ್ದು ಈ ಕಡೆ ಸೈಡು. ಆ್ಯಕ್ಚುಲಿ ಈ ಕಡೆ ಸೈಡ್ ಸಖತ್ತಾಗಿದೆ, 1 BHK. ಬಟ್ ಏನು ಮಾಡ್ತಾರೆ, ನಾನು ತಗೊಳ್ಬೋದು. ಈ ಕಡೆ ಯಾವ ಖಾಲಿ ಇರಲಿಲ್ಲ. 3 ವರ್ಷದಿಂದ ನಾನು ಏನು ಗ್ರೌಂಡೇ ಇಲ್ದಿದ್ದಾಗ ತಗೊಂಡೆ. ಇನ್ನೂ ತಳಪಾಯನೇ ಹಾಕಿರಲಿಲ್ಲ, ಆಗಲೇ ತಗೊಂಡೆ. ಆಗಲೇ ಬುಕ್ ಮಾಡಿಬಿಟ್ಟಿದ್ರು ಈ ಸೈಡ್ ಫುಲ್ ಬುಕ್ ಮಾಡಿದರು. ನಿಮ್ದು ಇವಾಗ ಎಷ್ಟು 9. ಆದರೂ ಏನೋ ಒಂಥರ ಅಣ್ಣ, ಇದೊಂಥರ ಹೊಸ ಜಗತ್ತು, ಹೊಸ ಪ್ರಪಂಚ ಅಲ್ವಾ? ಖುಷಿ ಆಗುತ್ತೆ ಅಣ್ಣ. ನೀವು ಈ ಥರ ಇದಕ್ಕೆ ಬಂದಿರಲಿಲ್ಲ, ನೋಡಿರಲಿಲ್ಲ ಈ ಥರ? ನಾನು ಎಲ್ಲೋ ನನಗೆ ಆ ಥರ ಕಾಂಟ್ಯಾಕ್ಟ್. ನಾನು ಆ್ಯಕ್ಚುಲಿ ಸಿಂಗಾಪುರ್ ಲೈಫಲ್ಲಿ ನೋಡಿದ್ದೆ, ಹಂಗಾಗಿ ನಾನು ಇದಕ್ಕೆ ಬರೋಕ್ಕೆ ಚಾನ್ಸಸ್ ಆಗಿದ್ದು. ಸಿಂಗಾಪುರಲ್ಲಿ ಇದೇ ಥರ ಲೈಫ್ ಎಲ್ಲ ನೋಡಿ. ಫ್ಯೂಚರಲ್ಲಿ ನಾನೇನಾದರೂ ಈ ಥರದ್ದೊಂದು ತಗೊಂಡ್ರೆ ಅಥವಾ ಈ ಥರ ಏನಾದ್ರು ಸೆಟ್ಲ್ ಆದರೆ ಅದಕ್ಕೆ ಕಿಕ್ ಹಚ್ಚಿದವ್ರು ನೀವೇ. ಹೌದಾ? ಅಲ್ಲ, ಆಸ್ತಿ ಮಾಡ್ತಾ ಇರುವಾಗ ಇನ್ ಕೇಸ್ ಎಕ್ಸ್ಟ್ರಾ ಇನ್ನೂ ಅಮೌಂಟ್ ಇತ್ತು ಅಂದರೆ ನೀವು ಮಾಡ್ಬೋದು. ಇದನ್ನ ತಪ್ಪೇನಿಲ್ಲ, ಮಾಡ್ಕೊಳ್ಳಿ. ಇಂಥದ್ದನ್ನೆಲ್ಲ ಲೈಫ್ನ ಅನುಭವಿಸ್ಬೇಕು ಅಂತಂದರೆ ನೋಡೋಣ, ಕೊಟ್ಟರೆ ಚೆನ್ನಾಗಿ ಅಲ್ವಾ? ಕೊಡ್ತಾನೆ. ದುಡಿಯೋಕ್ಕೆ ಕಿರಣ್ ಸಾವಿರಾರು ಕೋಟಿ ದುಡಿಯೋರವ್ರೆ. ಅವ್ರ ಮುಂದೆ ನಾವೆಲ್ಲ ಯಾವ ಲೆಕ್ಕ ಕಿರಣ್? ನಾವೇನೋ ಎಲ್ಲ ಒಂದು ಸ್ವಲ್ಪ ದುಡ್ಕತಾ ಇದ್ದೀವಿ. ನಾವು ಇದೊಂದು ತಗೊಂಡಿರೋದನ್ನೇ ಹಿಂಗೆ ಹೇಳೋದ. ಮತ್ತೆ ಇದು ಓನರ್ ಇನ್ನೇನು 3,000 ಬಿಲ್ಡಿಂಗ್ ಇದಾವೆ ಇದ್ರೊಳಗೆ. ಅವನಿನ್ನೇನು ಹೇಳಬೇಕು ನಾವು ಅಲ್ವಾ? ಬನ್ನಿ, ಕನಸುಗಳು ಸಿಕ್ಕಾಪಟ್ಟೆ ಚಿಕ್ಕದು ಮಾಡ್ಕೊಬಿಟ್ಟಿದ್ದೀವಿ ನಾವು ಅಷ್ಟೇ. ಎಲ್ಲರ ಕನಸುಗಳು ದೊಡ್ಡದು ಮಾಡ್ಕೋಬೇಕು. ಇಲ್ಲಿ ಜಿಮ್ಮು ಅವ್ರಿಗೆ ಸಪ್ರೇಟ್, ಅದು ಬೇರೆ ಸಪ್ರೇಟ್. ಇದು 3 BHK ಅವರಿಗೆ ಸಪ್ರೇಟ್. ಅದು ಫುಲ್ಲು. ಈಗೇನು ಒಳಗಡೆ ಹೋಗಿ ನೋಡಿದ್ವಿ ನೋಡಿ. ಇಲ್ಲಿನೇ ದೊಡ್ಡವರು ಚಿಕ್ಕವರು ಅದು ಹಂಗೆ ಲೆಕ್ಕಾಚಾರ. ದೊಡ್ಡವ್ರಿಗೂ ಮೇ ಬಿ ಅದು ಇನ್ನೂ ಫೆಸಿಲಿಟಿ ಜಾಸ್ತಿ ಇರುತ್ತೆ. ಇಲ್ಲ, ಇದೇ ಬೇರೆ. ಇದಕ್ಕೂ ನಾವು ಎಂಟ್ರಿ ಇಲ್ಲ ಆ ಕಡೆ. ಎಂಟ್ರಿ ಆಗಂಗಿಲ್ಲ, ಯಾಕಂದರೆ ಅವರು 3 BHK ಅವರು, ಅವ್ರಿಗೆ ಸಪ್ರೇಟು. ನಾವು 1 BHK 2 BHK ಅವರು ಅಲ್ಲಿದೆ. ಬಟ್ ಡಿಫ್ರೆನ್ಸ್ ಏನಿಲ್ಲ. ಅದರಲ್ಲಿ ಏನು ಫೆಸಿಲಿಟಿ ಇದೆ ಸೇಮ್ ಇಲ್ಲಿ, ಸೇಮ್ ಇದೆ. ಕ್ವಾಲಿಟಿಲಿ ಏನು ಡಿಫ್ರೆನ್ಸ್ ಇಲ್ಲ. ಸಪ್ ಸಪ್ರೇಟ್ ಅಷ್ಟೇ. ಅವ್ರೊಳಗೆ ನಾವು ಹೋಗಂಗಿಲ್ಲ, ನಮ್ಮೊಳಗೆ ಅವ್ರು ಬರೋಂಗಿಲ್ಲ. ಅವ್ರಿಗೂ ಅದೇ ಥರ ಅಲ್ಲ, ಆ ಕಡೆಯಿಂದ ಈ ಕಡೆ ಬರೋಂಗಿಲ್ಲ. ನೋಡಿ, ಮೇಂಟೆನೆನ್ಸು ನಾವು ಕಟ್ತೀವಲ್ಲ ತಿಂಗಳ ಇಷ್ಟು ಅಂತ. ಈ ಪೇಂಟ್ ಹೊಡಿಯೋಕ್ಕೆ, ಮೇಂಟೈನ್ ಮಾಡೋಕ್ಕೆ, ಗಿಡಗಳನ್ನೆಲ್ಲ ಮೇಂಟೈನ್ ಮಾಡೋಕ್ಕೆ, ಇದಕ್ಕೆಲ್ಲ ಮೇಂಟೆನೆನ್ಸ್ ಕಟ್ಟೋದು ನಾವು. ನಮಗೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಬಾಡಿಗೆ ಯಾರು ಬರ್ತಾರೋ ಅವ್ರು ಕಟ್ಕೋತಾರೆ. ಬಾಡಿಗೆ ಯಾರು ಬರ್ತಾರೆ, ಬಾಡಿಗೆ ಕೊಟ್ಟರು ಬಾಡಿಗೆ ಅವ್ರು ಕಟ್ಕೋತಾರೆ ಅದು ಮೇಂಟೆನೆನ್ಸ್. ಬಟ್ ಅದು ನೀವು ಕಟ್ಟಬೇಕು ಅಂತಂದ್ರೆ ಕಟ್ಟಲೇಬೇಕಲ್ಲಣ್ಣ. ಇದನ್ನ ಮೇಂಟೆನೆನ್ಸ್ನ ಕಟ್ಟಲೇಬೇಕು. ತಿಂಗಳಿಗೆ 5,000 ತಿಂಗಳು ಕಟ್ಟಲೇಬೇಕಷ್ಟು. ಅದೇ ಎಲ್ಲ ಸೇರಿ ನೀವು ಹೇಳ್ದಂಗೆ ಒಂದು ಜಿಮ್ಗೆ ಸೇರ್ಕೊಂಡ್ರೆ 2,000 ಕೊಡಲೇಬೇಕು. ಒಂದು ಸಣ್ಣ ಪುಟ್ಟದ್ದು ಈಗ ಇಲ್ಲಿ ಅಮ್ಯುನಿಟೀಸ್ಗೆಲ್ಲ ಕೊಡಲೇಬೇಕು. ಯಾರಿಗೆ ಹೊರಗಡೆ ನೀವು ಒಂದೇ ಸಲ ಈಗ ಕೊಡ್ತೀರಾ ಅಷ್ಟೇ. ಸೇಫ್ಟಿ ಎಲ್ಲ ನೋಡ್ಕೊಂಡು. ಈಗ ಸೆಕ್ಯೂರಿಟಿ ಕೆಲಸಕ್ಕೆ ಇಡಬೇಕು ಅಂದರೆ ನಿಮ್ಮ ಮನೆಗೆ 15,000 ಸಂಬಳ ಹೋಗುತ್ತಾ? 15-20,000. ಈಗ ನಮ್ಗೆ ಇಲ್ಲ ಒಂದು ಸೆಕ್ಯೂರಿಟಿ ಇರ್ತಾರೆ, ನಮ್ಮ ಪೋಸ್ಟ್ ಬಂದು ಇಸ್ಕೊಂಡು ಇಡ್ತಾರೆ, ನಮ್ಗೆ ಕರೆಕ್ಟ್ ಕೊಡ್ತಾರೆ. ಯಾರು ಬರ್ದಂಗೆ ನೋಡ್ಕೊತಾರೆ. ಆಮೇಲೆ ಒಂದು ಕಣ್ಗಾವಲು ಇಟ್ಟಿರ್ತಾನೆ, ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಹೋಯ್ತಾ ಇದ್ದಾರೆ. ಅದೇ ಅಲ್ವಾ? ನಮ್ಮ ಪರ್ಸನಲ್ ಮನೆ ಇತ್ತು ಅಂತಂದ್ರೆ ಯಾರು ನೋಡ್ತಾರೆ? ಯಾಕಂದ್ರೆ ಅವನಿಗೆ 20-30,000 ಸಂಬಳ ಕೊಟ್ಟು ಅವನು ಇಟ್ಕೊತಾನೆ. 15,000 ಇಟ್ಕೊಳ್ಳಿ ಸ್ಟಾರ್ಟಿಂಗಿಂದ. ಯಾರು ಇಟ್ಕೊತಾರೆ? ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡೋಕ್ಕೆ ಮನೆ ಕೆಲಸದವ್ರಿಗೆ ಅದಕ್ಕೆಲ್ಲ ಯಾರು ಬರ್ತಾರೆ? ಅವ್ರಿಗೆ ಕಡಿಮೆ ಅಂದರೆ ಅವ್ರಿಗೆಲ್ಲ ಒಂದು ದೊಡ್ಡ ಮನೆ ಮಾಡ್ಕೊಂಡ್ವಿ ಅಂದರೆ ಅವ್ರಿಗೆ ಸಂಬಳ ಕೊಡೋಕ್ಕೆ 50,000-60,000 ರೂಪಾಯಿ ಬೇಕು ನಮಗೆ. ಅಲ್ವಾ? 4,000 ರೂಪಾಯಿ ಕೊಡ್ತೀವಿ ಮೇಂಟೆನೆನ್ಸ್. ಹಂಗೆ ನೋಡೋಕೆ ಹೋದ್ರೆ ವರ್ತ್ ಅಲ್ವಾ? ಬನ್ನಿ ಮತ್ತೆ ಒಳಗೆ ಹೋಗೋಣ. ಈಗ ಜ್ಯೂಸ್ ತಗೊಂಡು ಕುಡಿದು ಈಗ ಕಿರಣ್ ಲಾಯರ್ ಓದಿದ್ದರಿಂದ ಒಂದು ಸ್ವಲ್ಪ ನಮಗೆ ಎಜುಕೇಷನ್ ಕೊಡ್ತಾವ್ರೆ. ಈಗ ಇದ್ರದ್ದು ಯಾವುದು ಮಾರ್ಕ್ ಇದು ಯಾವುದು ಪಿ ಏನು ಗೊತ್ತಾ? ಈಗ ಯೂಶ್ವಲಿ ನಾವು ಈ ಥರ ಬಾಟ್ಲಿಗಳು ತಗೊಂಡಾಗ ಓಕೆ ನಾವು ಇದರಲ್ಲಿ ಒಳ್ಳೆ ನೀರು ಹಾಕಿ ಬಳಸ್ಕೊಳ್ಳೋಣ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಬಟ್ ಆದರೆ ಇವೆಲ್ಲ ಏನು ಗೊತ್ತಾ, ಯಾವುದಕ್ಕೆ ಯೋಗ್ಯ ಅಂತಂದರೆ ಒಂದು ಸಲ ಮಾತ್ರ ಬಳಸೋಕ್ಕೆ. ಹೌದಾ? ಅಂದರೆ ಇದ್ರೊಳಗಡೆ ನೀರೋ ಜ್ಯೂಸು ಕೊಟ್ಟಿರ್ತಾನೆ, ಒಂದು ಸಲ ಕುಡಿದ್ಬಿಟ್ಟು ಇದನ್ನು ಕ್ರಷ್ ಮಾಡಿಬಿಟ್ಟು ಎಸಿಬೇಕು. ಹೌದಾ? ಇದನ್ನು ಕೂಡ ಮೆನ್ಷನ್ ಮಾಡಿರ್ತಾನೆ. ಇಲ್ಲಿ ನೋಡಿ, ಇಲ್ಲಿ PETE 1 ಅಂತಿದೆ. ಇಲ್ಲಿ ಸಿಂಬಲ್ ನೋಡಿದ್ರೆ 1 ಐತಾ? ಸೊ ಇದರ ಅರ್ಥ ಏನು ಅಂತಂದ್ರೆ ಒಂದು ಸಲ ಮಾತ್ರ ಇದನ್ನು ಬಳಸಬೇಕು ಅಂತ, ಮತ್ತಿನ್ನೊಂದು ಸಲ ಬಳಸಬಾರ್ದು. ಆಮೇಲೆ ಇನ್ನೂ ಒಂದು ಕಂಡೀಷನ್ ಇದೆ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ಹುಡುಕಿದ್ರೆ ಸಿಗುತ್ತೆ, ಕ್ರಶ್ ದ ಬಾಟಲ್ ಆಫ್ಟರ್ ಯೂಸ್ ಅಂತ ಬರ್ದಿರ್ತಾನೆ. ತೋರಿಸ್ತೀನಿ. ಹಂಗೆ ಇದೆ. ನೀವು ಓದಿದ್ರೆ ಹುಡ್ಕೋದ್ರೊಳಗೆ ಸಂಜೆ ಆಗ್ಬಿಡ್ತೀವಿ ನಮಗೆ.
ಮತ್ತು ಇಲ್ಲಿ ಸರಿ ಹಂಗೆ ಹೇಳ್ತೀನಿ. ಸೊ ಇದು ಕ್ರಶ್ ದ ಬಾಟಲ್ ಆಫ್ಟರ್ ಯೂಸ್ ಅಂತ ಬರ್ದಿರ್ತಾನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಇದನ್ನ ಕುಡಿದ ತಕ್ಷಣ ಹಿಂಗೆ ಬಿಡಿ, ಇಲ್ಲ ಅಂದ್ರೆ ಇನ್ನೊಂದು ಕೆಲವೊಂದು ಬಾಟ್ಲ್ಗಳಲ್ಲಿ ಏನ್ ಹೇಳ್ತಾರೆ ಗೊತ್ತಾ, ಈ ಮುಚ್ಚಳ ತೆಗೆದು ಆಕ್ಚುಲಿ ಹಿಂಗೆ ಒಳಗಡೆ ಹಾಕ್ಬಿಡ್ಬೇಕು. ಒಂದೊಂದು ಬಾಟ್ಲ್ಗಳಲ್ಲಿ ಹೋಗುತ್ತೆ ಈಸಿಯಾಗಿ ಹೋಗುತ್ತೆ. ಯಾಕಂದ್ರೆ ಎಲ್ಲೋ ಹಿಂಗೆ ಹಾಕಿದಾಗ ಈಗ ಮತ್ತಿಲ್ಲಿ ಇದನ್ನ ಆಯ್ಕೊಂಡು ಹೋಗ್ತಾರೆ ಗೊತ್ತಾ, ಆದ್ಬಿಟ್ಟು ಹೋಗಿ ಮತ್ತೆ ಏನ್ ಮಾಡ್ತಾರೆ, ಇದನ್ನ ಕ್ಲೀನ್ ಆಗಿ ಹಿಂಗೆ ಲೋಕಲ್ ಯಾವ್ದಾದ್ರು ಒಂದು ಜ್ಯೂಸ್ನ ಹಾಕ್ಬಿಟ್ಟು ಇದನ್ನ ಪ್ಯಾಕ್ ಮಾಡಿ ನಮ್ಗೆ ಕೊಡೋಂಥ ಸಾಧ್ಯತೆ ನನ್ನ ಉದ್ದೇಶಕ್ಕೆ ಕಂಪ್ನಿಯವರು ಹೇಳ್ತಾರೆ ಕ್ರಶ್ ದ ಬಾಟಲ್ ಆಫ್ಟರ್ ಯೂಸ್ ಅಂತ. ಆಮೇಲೆ ಕ್ಯಾಪ್ ಒಳಗಡೆ ಹಾಕೋದ್ರಿಂದ ಈ ಪ್ಲಾಸ್ಟಿಕ್ ಇದೇ ಬೇರೆ ಇದನ್ನ ಅದು ಕಡಿಮೆ ಆಗುತ್ತೆ. ಯೂಶುವಲಿ ಈ ತರ ನಿಮ್ಗೆ ಈ ಹಾಲಿನ ಪ್ಯಾಕೆಟ್ ಇದೆಯಲ್ಲ, ಹಾಲಿನ ಪ್ಯಾಕೆಟ್ ಅಲ್ಲಿ ಹಿಂಗೆ ಕಟ್ ಮಾಡಿ ಒಂದ್ ಚೂರು ಹೋಗುತ್ತೆ ಗೊತ್ತಾ, ಅದು ಎಷ್ಟೋ ವೇಸ್ಟ್ ಕ್ರಿಯೇಟ್ ಮಾಡುತ್ತೆ, ಕೈಗೆ ಸಿಗಲ್ಲ, ಅದು ಸಿಗಲ್ಲ. ಆ ಥರದ್ದೆಲ್ಲ ವಿಚಾರಗಳಿದೆ. ಆಮೇಲೆ ಇದನ್ನ ಯಾಕೆ ಒಂದ್ಸಲ ಯೂಸ್ ಮಾಡಬೇಕು ಅಂತಂದ್ರೆ, ನಿಮಗೆ ಮದುವೆ ಮನೆಗಳಿಗೆ ಊಟಕ್ಕೆ ಹೋದಾಗ ಫಂಕ್ಷನ್ಗೆ ಹೋದಾಗ ಚಿಕ್ಕ ಬಾಟ್ಲಲ್ಲಿ ನೀರು ಕೊಡ್ತಾರೆ, ಅದರಲ್ಲೇ ಬೇಕಾದ್ರೆ ಒಂದು ಲೈನ್ ಬರ್ದಿರುತ್ತೆ ನೋಡಿ, ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಬೇಡಿ ಇದನ್ನ ಅಂತ. ಯಾಕೆಂತಂದ್ರೆ ಈ ಪ್ಲಾಸ್ಟಿಕ್ ಕ್ವಾಲಿಟಿ ಇರುತ್ತಲ್ಲ, ಒಂದು ಪ್ಲಾಸ್ಟಿಕ್ ಪೇಪರ್ ತರ, ಅದನ್ನ ಸನ್ಲೈಟ್ಗೆ ಸೂರ್ಯನಿಗೆ ಏನಾದ್ರು ಶಾಖ ಬಿಟ್ಟರೆ ಆ ಶಾಖ ಬಾಟ್ಲ್ ಮೇಲೆ ಬಿದ್ದು ಆ ಬಾಟ್ಲು ಒಳಗಡೆ ಪ್ಲಾಸ್ಟಿಕ್ ಕಣಗಳು ಸೇರ್ಕೊಳ್ಳುತ್ತೆ, ಆ ನೀರು ವಿಷಯುಕ್ತ ಆಗುತ್ತೆ, ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಈಗ ನಾವ್ ಇದ್ರಲ್ಲಿ ನೀರು ತುಂಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇಲ್ಲ ಮಕ್ಳಿಗೆ ಹಾಲು ತುಂಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬ್ತೀವಿ ಅಂತ, ಇದು ಹೊರಗಡೆಗೆಲ್ಲೋ ಬ್ಯಾಗ್ ಅಲ್ಲಿ ಹಾಕಿರ್ತೀವಿ, ಸನ್ಲೈಟ್ ಬೀಳುತ್ತೆ, ಸೂರ್ಯನ ಶಾಖ ಬಿದ್ದಾಗ ಏನಾಗುತ್ತೆ, ಪ್ಲಾಸ್ಟಿಕ್ ಕಣಗಳೆಲ್ಲ ಹಾಲಿಗೆ ಸೇರುತ್ತೆ, ನೀರಿಗೆ ಸೇರುತ್ತೆ, ಮತ್ತೆ ಅದನ್ನ ನಾವು ಕುಡಿತೀವಿ. ಜಠರ, ಅನ್ನನಾಳ, ಇದು ಎಲ್ಲ. ಸೊ ಹಂಗಾಗಿ ಇಂಥ ಬಾಟ್ಲುಗಳನ್ನ ನೀವು ನೋಡಿ P1 ಅಂತ ಇದ್ರೆ ಒಂದ್ಸಲ ಮಾತ್ರ ಯೂಸು. ಸೊ ಇದಕ್ಕೇನೆ ಕಾಸ್ಟ್ಲಿ ಬಾಟ್ಲುಗಳು ಬರುತ್ತೆ, 300-400 ರೂಪಾಯಿ ಬಾಟ್ಲು ಬರುತ್ತಲ್ಲ, ಅವೆಲ್ಲ ಹೈ ಪ್ಲಾಸ್ಟಿಕ್ ಯೂಸ್ ಮಾಡಿರ್ತಾರೆ, ಅಂಥದನ್ನ ಬೇಕಾದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ನೀವು ಅದನ್ನೇ ಯಾವ ಥರ ಬಾಟ್ಲನ್ನ ಯೂಸ್ ಮಾಡ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಲ್ವಾ. ನೋಡಿ ಕಿರಣ್, ಲಾ ಓದಿದ್ಕಿಂತ ಎಲ್ಲ ಸಬ್ಜೆಕ್ಟ್ಗಳನ್ನ ನಮ್ಮ ಜನಗಳಿಗೆ ಮನವರಿಕೆ ಮಾಡಿ ಕಿರಣ್. ಆಯಿತು, ಇದು ಒಂದು ಸರಿ ನೀರು ಕೊಡ್ದು ಬಿಡ್ತೀನಿ ಇವತ್ತು, ಹೆಂಗಿರ್ತದೆ ಲೋಟ ತಂದು ಯೂಸ್ ಮಾಡ್ಬಿಟ್ಟು ಇನ್ನೊಂದ್ಸರಿ ಯೂಸ್ ಮಾಡ್ಬಿಟ್ಟು ಅಷ್ಟೇ. ಬನ್ನಿ ಇವತ್ತು ಈ ಕಡೆ ಬನ್ನಿ, ಈ ಕಡೆ ನೋಡೋಣ. ಇಲ್ಲಿ ನೋಡಿ ಎಷ್ಟು ರೆಡಿ ಆಗಿದೆ ಟಿ ವಿ ಯೂನಿಟು. ಒಗಳೇ 3ನೇ ದಿನದ ವರ್ಕ್ ಇದು. ಕೂರ್ಸೇ ಬಿಟ್ಟವ್ರೆ ಆಗಲೇ. ಈಗ ನೋಡ್ರಿ, ನೀವು ಸ್ವಲ್ಪ ಹೊತ್ತಿಂದ ಇರಲಿಲ್ಲ ಇದು. ಈಗ ಕೂರ್ಸಿರೋದು ಪ್ಲಾಸ್ಟಿಕ್ ಇವೆಲ್ಲ ಐತಲ್ಲ, ಇದೆಲ್ಲ ಎಕ್ಸ್ಪೋಸ್ ಹೆಂಗ್ ಮಾಡ್ತೀರಾ? ಈಗ ಇದಕ್ಕೆ ಅಂತಾನೆ PPMS ಅಂತ ಆಫೀಸ್ ಇದೆ, ಪ್ರೆಸ್ಟೀಜ್ ಅವ್ರ ಕೆಳಗಡೆ ಅಂಡರ್ಗ್ರೌಂಡಲ್ಲಿ. ಅವ್ರಿಗೆ 3,000 ರೂಪಾಯಿ 3,500 ರೂಪಾಯಿ ಕಟ್ಟಿದ್ದೀನಿ ನಾನು. ಡಿಪೆಂಡ್ಸ್ ಆನ್ 1 BHK 2 BHK. 1 BHK ಆಗೋದು 3,500 ಕಟ್ಟಿದ್ದೀನಿ. 2 BHK ಅವರು ಆದರೆ 5,000 ಕಟ್ತಾರೆ. 3 BHK ಆದರೆ ಒಂದು 7-8 ಸಾವಿರ ಕಟ್ತಾರೆ. ಇದಕ್ಕೆ ಕೆಲಸ ಮಾಡುವಾಗ ಇದನ್ನ ತೆಗೆದು ತಗೊಂಡೋಗಿ ಕೆಳಗಾಕ್ತೀವಿ ನಾವು. ಫುಲ್ ಒಂದು ಲಿಫ್ಟ್ ಇಲ್ಲ ಅವ್ರು ತಗೊಂಡೋಗಲ್ಲ, ಇಲ್ಲಿಂದ ತಗೊಂಡೋಗಿ ಕೆಳಗಾಕ್ಬೇಕು ಲಿಫ್ಟ್ ಹತ್ರ ನಾವು. ಅವ್ರು ಅದನ್ನೇ ಯಾವ್ದಾದ್ರು ಡಬ್ಬಕ್ಕೆ ತುಂಬ್ಕೊಂಡು ಅವರೇ ಡಬ್ಬ ಕೊಡ್ತಾರೆ, ತಗೊಂಡೋಗಿ ಹಾಕ್ಬೇಕು, ಅವ್ರು ಡಿಸ್ಪೋಸ್ ಮಾಡ್ತಾರೆ ತಗೊಂಡು ಹೊರಗಡೆ. ಅದಕ್ಕೆ ಆ ಕೆಲಸ ಮಾಡೋಕ್ಕೆ ಅಂತಲೇ 3,500 ರೂಪಾಯಿ ಕಟ್ಟಿದ್ದೀನಿ ನಾನು. ಆದರೆ ಒಬ್ಬರು ಹಾಕೇ ಇಲ್ಲ ಇವರು ಅವ್ರ ಕೆಳಗಡೆ. 3,500 ಕಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಆಯ್ತೈತಿ. ಇದನ್ನು ಹಾಕ್ಬೇಕು ಏನಾದ್ರು ಮಾಡಿ ತಗೊಂಡೋಗಿ ಕೆಳಗೆ. ಒಟ್ಟಲ್ಲಿ ಚೆನ್ನಾಗಾಯಿತು ಟಿ ವಿ ಯೂನಿಟು, ಬ್ಯೂಟಿಫುಲ್ ಬಂತು. ಚೆನ್ನಾಗಿದೆ ಅಲ್ವಾ? ಅವು ಸಖತ್ತಾಗೈತೆ, ಸ್ಟ್ಯಾಂಡರ್ಡಾಗಿ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಎಷ್ಟು ಸಾವಿರ ಬಾಡಿಗೆ ಇದಕ್ಕೆ? ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತೀನಿ, ಅವೆಲ್ಲ ನೆಗೋಷಿಯೇಟಬಲ್. ಇಲ್ಲ ಏನು ಒಂದು ಸ್ವಲ್ಪ ಕಮ್ಮಿ ಬಂದರೆ ನಾನೇ ಬಾಡಿಗೆ ಅಲ್ಲ. ಆಮೇಲೆ ಲಂಡನ್ಗೆ ಬೇರೆ ಹೋಯ್ತಾವನೆ, 20,000 ಮನೆ ಬಾಡಿಗೆ ಕೇಳ್ತಾವನೆ. ಆಮೇಲೆ ಅದನ್ನ ಹೇಳಿಲ್ಲ, ಕಂಗ್ರ್ಯಾಚುಲೇಷನ್ಸ್ ಕಿರಣ್, ಇವ್ರ ಚಾನಲಲ್ಲಿ ಹೇಳಿದ್ದೆ. ಕಿರಣ್ ಲಂಡನ್ಗೆ ಹೋಗ್ತಾವ್ರೆ. ಆಮೇಲೆ ಅಫಿಷಿಯಲಿ ನಾಳೆಯಿಂದ ಅಡ್ವೊಕೇಟ್ ಆಗಿದ್ದಾರೆ. ತುಂಬ ಕಷ್ಟಪಟ್ಟು ಕೋವಿಡ್ ಟೈಮಲ್ಲಿ ನೋಡಿ, ಕರೆಸ್ಪಾಂಡೆನ್ಸು ಇತ್ತು ಆ ಟೈಮಲ್ಲಿ ಕಾಲೇಜಿಗೆ ಹೋಗ್ಬೇಕಾಗಿತ್ತು, ಆದರೆ ಆ ಟೈಮಿಗೆ ಕರೆಸ್ಪಾಂಡೆನ್ಸ್ ಕೊಟ್ಟಿದ್ರಲ್ವ? ಇಲ್ಲ ಕರೆಸ್ಪಾಂಡೆನ್ಸ್ ಅಲ್ಲ, ಯಾವುದೇ ಮಕ್ಕಳನ್ನು ನೀವು ಫೋರ್ಸ್ ಮಾಡಂಗಿಲ್ಲ ಅಟೆಂಡೆನ್ಸ್ಗೋಸ್ಕರ ಕಾಲೇಜಿಗೆ ಬನ್ನಿ ಅಂತ. ಡಿಸ್ಟೆನ್ಸ್ ಎಜುಕೇಶನ್ ತರ ನೀವು ಆನ್ಲೈನ್ ಎಜುಕೇಶನ್ ಮಾಡಿ ಅಂತ ಸರ್ಕ್ಯುಲರ್ ಕೊಟ್ಟಿದ್ರು. ಅದನ್ನ ಬಳಸ್ಕೊಂಡು ನಾನು ಯೂಟ್ಯೂಬ್ ಹೇಗಿದ್ರು ಮಾಡ್ತಿದ್ದೆ. ಅದೇ ಟೈಮಲ್ಲಿ ಕ್ಲಾಸಸ್ನು ಕೇಳ್ಕೊಂಡು ನೋಡಿ, ಕೋವಿಡ್ ಟೈಮಲ್ಲಿ ಅದನ್ನ ಯಾವ ಥರ ಸದುಪಯೋಗ ಪಡಿಸ್ಕೊಂಡು ಆ ಟೈಮನ್ನು ಒಂದು ಎಜುಕೇಷನ್ ಮಾಡಿ ಇವತ್ತು ಅಫಿಷಿಯಲಿ ಲಾಯರ್ ಆಗಿ ಇದಾಗಿದ್ದಾರೆ. ನನಗೆ ಫುಲ್ ಖುಷಿ. ಇನ್ನೇನೇ ಕಾನೂನಾತ್ಮಕವಾದ ಹೋರಾಟ ಯಾವುದೇ ಇದ್ರೂ ಕೂಡ ಸಕಾರಾತ್ಮಕವಾಗಿದ್ದರೆ ಮಾತ್ರ, ಪಾಸಿಟಿವ್ ಆಗಿದ್ದರೆ ಮಾತ್ರ ಅಂತ ಇಶ್ಯೂಸ್ ಏನೇ ಬಂದರೂ ನಮಗೆ ನಾನೇ ಲಾಯರ್ ಆದಷ್ಟು ಖುಷಿ. ಕಿತ್ತಡಿ ಕಿರಣ್ ಲಾಯರ್ ಆಗಿ ಹೊರ ಹೊಮ್ಮಿರೋದು ನಾನೇ ಬಂದಷ್ಟು ಖುಷಿಯಾಗಿದೆ. ವೆರಿ 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 ಕಂಗ್ರ್ಯಾಚುಲೇಷನ್ ಕಿರಣ್. ನನಗೆ ಸಪೋರ್ಟ್ ಮಾಡ್ತಿರಲ್ವ? ಒಳ್ಳೆ ವಿಚಾರ, ಒಳ್ಳೆ ಕೆಲಸ. ಖಂಡಿತ ನಾನು ಯಾವಾಗಲೂ ನಿಮ್ಮ ಬೆನ್ನೆಲು ಬಂದಿರ್ತೀನಿ. ಆಯಿತು, ಮಿಸ್ ಇಲ್ಲ. ಥ್ಯಾಂಕ್ ಯು ಕಿರಣ್. ಆಮೇಲೆ ಈಗ ನೋಡಿದ್ರೆ ಟಿ ವಿ ಹೆಂಗಿದೆ ಕಿರಣ್ ಮನೆ? ಈಗ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ
ನೀವು ನನ್ನ ಪ್ರಕಾರ ನನಗೆ ಅನ್ನಿಸ್ತಾ ಇದೆ ಇಷ್ಟು ದೊಡ್ಡ ದುಡ್ಡು ಜಾಸ್ತಿ ಕೊಟ್ಬಿಟ್ರೇನೋ ಅಂತ. ಇದಕ್ಕೆ ಇದೇ ದುಡ್ಡಿಗೆ ಹೊರಗಡೆ ಏನಾದ್ರು ಬರುತ್ತೇನೋ ಅಂತ. ಈಗಿಲ್ಲ, ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಯಾಕೆ ದುಡ್ಡು ಕೊಟ್ಟಿದ್ದೀನಿ ಇದಕ್ಕೆ ತೋರಿಸಲ್ಲ ನಾನು. ಬರೀ ಚಿಕ್ಕದಕ್ಕೆ ದೊಡ್ಡದು ಜಾಸ್ತಿ ದುಡ್ಡು ಅನ್ಸುತ್ತೆ. ಅದೊಂದಲ್ಲ, ಇದಕ್ಕೆ ಫ್ಲಾಟ್ ಅಂದ್ರೆ ನೀವು ಒಂದು ಮನೆ ಕನ್ಸಿಡರ್ ಮಾಡ್ತಾ ಇದ್ದೀರಿ. ಇದನ್ನ ಅದಕ್ಕೆ ಫುಲ್ ಕೊಟ್ಟರು ನೀವು ಹೊರಗಡೆ ಕರ್ಕೊಂಡು ಹೋಗಿ ತೋರಿಸ್ತೀವಿ ಏನು ಅಂತ ವಿಚಾರ ಮುಟ್ಟಿಸ್ತೀರಾ. ನಮ್ಮ ಆಡಿಯನ್ಸಿಗೆ ಗೊತ್ತಿದೆ, ನೀವು ಮೇಬಿ ನೋಡಿಲ್ಲ ಅಂತ ಇಲ್ಲೇ ಗೊತ್ತಾಯ್ತು. ಕಿರಣ್ ಫೇಕ್ ಫಾಲೋವರ್ ನೋಡೇ ಇಲ್ಲ. ಇಲ್ಲೇ ಗೊತ್ತಾಯ್ತು. ಫೈನಲಿ ನೋಡಿ ಹೆಂಗಾರಲ್ಲಿ ಬನ್ನಿ ಹೊರಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂಚೂರು ನೋಡಿ ಈಗ ಹೆಂಗೆ ಮಾಡಿದ್ದಾರೆ ಯೂನಿಟ್, ಟಿ ವಿ ಯೂನಿಟ್ ಯಾವ ಥರ ಫಿಕ್ಸ್ ಆಯಿತು ಅಂತ. ಮೊನ್ನೆ ಇನ್ನೂ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಇವತ್ತು ಟಿ ವಿ ಯೂನಿಟ್ ಕಂಪ್ಲೀಟ್ಲಿ ಹಿಂಗಾಗೋಗಿದೆ. ಈಗ ನೋಡ್ಬೋದು ಕಿರಣ್, ಈ ಕಿಚನ್ ಎಲ್ಲ ಒಳ್ಳೆ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅಲ್ವಾ? ಚೆನ್ನಾಗಿದೆ. ಇವೆಲ್ಲ ನೋಡಿ ಯಾವುದು ಎಲ್ಲ ಮೆಟೀರಿಯಲ್ ನಾನು ಹೆಂಗೆ ಬರುತ್ತೋ ಅಂದ್ಕೊಂಡಿದ್ದೆ. ಅಲ್ಯೂಮಿನಿಯಂ ನೋಡಿ ಒಂಚೂರು ಸೌಂಡೇ ಇಲ್ಲ. ನಿಮಗೆ ನನ್ನ ಪ್ರಕಾರ ಈ ಸೌಂಡು ಅನ್ನೋದೊಂದು ಬಿಟ್ರೆ ಸೌಂಡ್ ಇಲ್ಲ ನೋಡಿ. ವುಡ್ಡು ಅಷ್ಟೇ ಬರುತ್ತೆ ಸೌಂಡು ಬರುತ್ತೆ. ಇನ್ನೊಂದು ವುಡ್ಡು ಬೇಗ ಕರೋಸಿವ್ ಆಗುತ್ತೆ. ಕರೋಸಿವ್ ಅಂತೀನಿ ಅಂದ್ರೆ ಟರ್ಮೈಟ್ಸ್ ಗಳು ಅಟ್ಯಾಕ್ ಜಾಸ್ತಿ. ಹುಳಗಳ ತಿನ್ನೋದು ಮತ್ತೆ ಇದೆಲ್ಲ ಒಂಥರ ಫಂಗಸ್ ತರ ಬೆಳೆದ್ಬಿಡೋದು ಅವೆಲ್ಲ ಆಗುತ್ತೆ. ಈ ಲಾಕ್ ಹತ್ರ ಕಟ್ ಆಗೋದು ಅವೆಲ್ಲ ಚಾನ್ಸಸ್ ಇದೆ. ಮೇ ಬಿ ನಿಮ್ಗೆ ಇದ್ರ ಚಾನ್ಸಸ್ ಕಡಿಮೆ. ಆಮೇಲೆ ಏನು ನಿಮ್ಗೆ ಕ್ಲೀನ್ ಮಾಡಕ್ಕೂ ಈಸಿ ಆಗುತ್ತೆ ಅನ್ಸುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲೋ ಒಂದ್ ಕಡೆ ನಮ್ಮಿಂದ ಮರಗಳ ಬಳಕೆ ಆಯ್ತಲ್ಲ ಅಂತಲ್ಲ ಒಂದ್ ಖುಷಿ, ಒಂದ್ ಕಡೆ ಹೆಮ್ಮೆ ಅಲ್ವಾ? ಟೆನ್ಷನ್ ಇಲ್ಲ, ಆರಾಮಾಗಿದೆ. ಅಫಿಷಿಯಲ್ ಆಗು ಇದೆ ಅಲ್ಲ, ನೋಡಕ್ಕಿಲ್ಲ. ಅಲ್ಲ, ಎಷ್ಟೋ ಜನ ಹೇಳ್ತಾರೆ ಅಲ್ಯೂಮಿನಿಯಂ ಸೌಂಡ್ ಬರುತ್ತೆ ಅಂತ. ಅಷ್ಟೇನೋ ಸೌಂಡ್ ಬರುತ್ತೆ ಕಿರಣ್? ಇಲ್ಲ ನೋಡಿ, ಸೌಂಡೇ ಇಲ್ಲ ಆ್ಯಕ್ಚುಲಿ. ನೋಡಿ ಎಲ್ಲಿ ಬಂತು? ಒಂಚೂರು ಸೌಂಡೇ ಇಲ್ಲ. ಆಮೇಲೆ ಬರುತ್ತೋ ಏನೋ ಗೊತ್ತಿಲ್ಲ. ಇಲ್ಲ ಸೌಂಡ್ ಅಷ್ಟೇ, ಅದು ಇಷ್ಟೇ. ನಾನ್ ಸೌಂಡು, ಝೀರೋ ನಾಯ್ಸು. ವುಡ್ದು ಅಷ್ಟೇ ಬರೋದು. ವುಡ್ಡಿಕ್ಕಿಂತ ಕಮ್ಮಿನೇ ಇದೆ. ಹೆಂಗೆ ನೋಡೋದು ಆ್ಯಕ್ಚುಲಿ ಡ್ಯೂಡ್ ಇಂಟೀರಿಯರ್ ಅಂತ ಸ್ಕ್ರೀನ್ ಮೇಲೆ ಕಾಣ್ತಿದ್ದಿಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಅವರು ನನಗೆ ಮಾಡ್ಕೊಡ್ತಾ ಇರೋದು ಇವೆಲ್ಲದನ್ನು. ಪಾಪ ಒಳ್ಳೆ ಹೊಸ ಹುಡುಗರು ಕಿರಣ್, ನಮ್ಮ ಕನ್ನಡದವರು ಮಾಡ್ತೀವಿ, ಅಲ್ಯೂಮಿನಿಯಂ ವರ್ಕ್ ಮಾಡ್ತೀವಿ ಅಣ್ಣ ಅಂತ. ಆದರೂ ನಾನು ದುಬೈಯಿಂದ ಬಂದಿದ್ದೆ. ಜೈ ಮಾಡಿಸ್ಬಿಡೋಣ, ಟ್ರೀ ಕೆ ಸೇವಿಂಗ್ ಕಾನ್ಸೆಪ್ಟ್ ಅಂತ ಮಾಡಿಸ್ದೆ. ಚೆನ್ನಾಗಿ ಮಾಡವ್ರೆ. ಆ್ಯಕ್ಚುಲಿ ವುಡ್ಗಿಂತ ಅಲ್ಯೂಮಿನಿಯಂ ಮಾಡಿಸೋದು ಕಾಸ್ಟ್ ಜಾಸ್ತಿ ಬರುತ್ತೆ. ಆದರೆ ಈ ಹುಡುಗರು ಪಾಪ ಇದೇ ಕಾಸ್ಟಲ್ಲಿ, ವುಡ್ಡಿನ ಕಾಸ್ಟಲ್ಲಿ ಅಲ್ಯೂಮಿನಿಯಂ ಮಾಡ್ಕೊಡ್ತಾವ್ರೆ. ಆಮೇಲೆ ಇದು ಲೈಫ್ ಜಾಸ್ತಿ ಬರುತ್ತೆ. ಇದು ಆ್ಯಕ್ಚುಲಿ ವುಡ್ಡಿಂದ ನೀವು ಹೇಳಿದ್ರೆ ಹಂಗೆ ಕಿರಣ್, ವುಡ್ ಬೇಗ ಪುಡಿ ಆಗೋದು, ಕಟ್ಟಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಈ ಟೈಮಲ್ಲಿ ನಿಮಗೆ ಕ್ವಾಲಿಟಿ ವುಡ್ಡೇ ಎಲ್ಲರೂ ತಂದು ಮಾಡ್ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಮ್ಗೆ ಏನು ಗೊತ್ತಿರುತ್ತೆ ಅದೇ ವುಡ್ಡು ಇದೇ ವುಡ್ಡು ಅಂತ. ಅವ್ರೇನೋ ಒಂದು ತಂದು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಸ್ಟಿಕ್ ಆಗಿರ್ತೀವಿ. ಹಂಗಾಗಿ ಚೆನ್ನಾಗಿ ಮಾಡಿದ್ದಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಏನೋ ಒಂದು ಫಾಲ್ ಸೀಲಿಂಗ್ ಮಾಡಿದ್ನಲ್ಲ ಬನ್ನಿ. ಈ ಫಾಲ್ ಸೀಲಿಂಗ್ ವಿಡಿಯೋ ಮಾಡಿಸಿದ್ದೆ. ಅದರಲ್ಲಿ ಅಡಿಗೆ 35 ರೂಪಾಯಿ ಏನೋ ಹೇಳಿದ್ದೆ. ನಾನು ಆ್ಯಕ್ಚುಲಿ ಕೂಲಿ ಬಗ್ಗೆ ಮಾತಾಡಿದ್ದೆ. ಎಷ್ಟೋ ಜನ ಅವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ. ಅವ್ರಿಗೆ ಫೋನ್ ಮಾಡಿದ್ರಂತೆ ಇದೇ ನಂಬರ್ಗೆ. ಈಗಲೂ ಕಾಲ್ ಮಾಡ್ಬೋದು ನೀವು. ಆ್ಯಕ್ಚುಲಿ ಅದು 75 ರೂಪಾಯಿ ಮೆಟೀರಿಯಲ್ ಎಲ್ಲ ಸೇರ್ಸಾಗೋದು. ನಾನು ಕೂಲಿ ಬಗ್ಗೆ ಮಾತಾಡಿದ್ದೆ ಅಷ್ಟೇ. ಬರೀ ಫೀಸು, ಕೆಲಸ ಮಾಡೋರಿಗೆ ಅಷ್ಟೇ ಫೀಸು. ಮೆಟೀರಿಯಲ್ ಸಪ್ರೇಟ್ ಬರುತ್ತೆ, ಎಲೆಕ್ಟ್ರಿಕ್ ಸಪ್ರೇಟ್ ಬರುತ್ತೆ. ಬರೀ ಮಾಡೋದಕ್ಕೆ ವಿತ್ ಮೆಟೀರಿಯಲ್ ಮಾಡೋದಕ್ಕೆ ಕಮ್ಮಿ ಅಂದರೆ 75 ರೂಪಾಯಲ್ಲಿ ಮಾಡ್ತಾರೆ ಸ್ಕ್ವೇರ್ ಫೀಟಿಗೆ. ಅವ್ರು ನಾವು ತುಂಬ ಜನ ಫೋನ್ ಮಾಡಿ ಇಷ್ಟು ಕೇಳಿದ್ರು ಹಿರೇಗೌಡರು ಹಂಗೆ ಹಿಂಗೆ ಅಂತ ಕೇಳ್ತಿದ್ರಂತೆ. ಇದು ಆ್ಯಕ್ಚುಲಿ 75 ರೂಪಾಯಿ ಫುಲ್ ಎಲ್ಲ ಮೆಟೀರಿಯಲ್ ಸೇರಿ. ಕೂಲಿ ಮಾತ್ರ ಬರೀ ಕೂಲಿ ಮಾಡೋದಕ್ಕೆ ಸ್ಕ್ವೇರ್ ಫೀಟಿಗೆ 35 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಓಕೆ, ಇದಿಷ್ಟು ಹಿಂಗಾಗಿದೆ. ಬನ್ನಿ ಈಗ ಕಿತ್ತಡಿ ಕಿರಣಿಗೆ ಹೊರಗಡೆ ಕರ್ಕೊಂಡೋಗಿ ರೂಮೆಲ್ಲ ಹೆಂಗಾಗಿದೆ ಬನ್ನಿ ನೋಡೋಣ. ಇದು ನೋಡಿ, ಇವ್ರು ಫುಲ್ ಅಲ್ಯೂಮಿನಿಯಂ ಆರ್ಟಿಸ್ಟು. ಎಲ್ಲ ಅಲ್ಯೂಮಿನಿಯಂ ಮಾಡೋದು, ಮಷಿನರೀಸ್ ಇವೆಲ್ಲ ನೋಡಿ ಅಲ್ಯೂಮಿನಿಯಂ ವರ್ಕಿಗೆ. ಹುಷಾರು, ಮೇಲ್ಗಡೆ ನೀವು ಈ ಚುಚ್ಚು ಹತ್ತಿದ್ರಿ, ಈ ಚುಚ್ಚು ಅದಕ್ಕೆ ಮಕ್ಕಳುಗಳನ್ನ ಮಿಷಿನ್ಗಳಿರೋ ಕಡೆ ಬಿಡಬೇಡಿ ಅಂತಾರೆ. ಮಿಷಿನ್ ಇಷ್ಟ ಆಗಬಾರ್ದು ನಾವು, ಭಾರಿ ಕಷ್ಟ ಗೊತ್ತಿಲ್ಲ. ಮಿಷಿನ್ ಗೊತ್ತಿದ್ದಾನೆ ಮಿಷಿನ್ ಇಷ್ಟ ಆಗಬಾರ್ದು ನಾವು. ಆಯಿತಾ, ಇದೊಂದು ಸ್ವಲ್ಪ ವುಡ್ ವರ್ಕ್ ಮಾಡಿಸಿದ್ದೀವಿ ಇಲ್ಲಿ. ಅದು ಬಿಟ್ಟರೆ ಅಲ್ಯೂಮಿನಿಯಂ, ಪೂರ್ತಿ ಅಲ್ಯೂಮಿನಿಯಂ. ಅದೆಲ್ಲ ಆಲ್ಮೋಸ್ಟ್ 90% ಮನೆಗೆ ಅಲ್ಯೂಮಿನಿಯಂ ಯೂಸ್ ಮಾಡಿರೋದು. ಟಿ ವಿ ಯೂನಿಟ್ ಒಂಚೂರು ಅಲ್ಯೂಮಿನಿಯಂಗೆ ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅನಿಸ್ತು, ಹಂಗಾಗಿ ಅಷ್ಟೇ ವುಡ್ ಯೂಸ್ ಮಾಡೋದು. ಓಕೆ, ಚೆನ್ನಾಗಿದೆ, ಒಟ್ಟು ಚೆನ್ನಾಗಿ ಮಾಡವ್ರೆ. ಫಾಲೋ ಮಾಡೋದ್ರೆ ಡ್ಯೂಡ್ ಇಂಟೀರಿಯರ್ ಅನ್ನೋರನ್ನ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನನ್ನ ಪಾಪ ನಮ್ಮ ಹುಡುಗರೇ, ನಾನೇ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಸಿರೋದು. ನಾನೇ ಅದರಲ್ಲಿ ಇನ್ವಾಲ್ವ್ ಆಗಿರ್ತೀನಿ. ಆ್ಯಕ್ಚುಲಿ ನನ್ನ ಕಡೆಯಿಂದ ನಾನು ಯಾರಿಗಾರು ನಂದು ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಇನ್ ಕೇಸ್ ಕಾಲ್ ಮಾಡೋದಿದ್ರೆ ಮಾಡಿ, ಅವ್ರಿಗೆ ನಾನೇ ಮಾತಾಡ್ತೀನಿ. ಓಕೆ ಬನ್ನಿ ಕಿರಣ್, ಯಾವುದಕ್ಕೆ ಇದು ಕೇಳ್ತಾ ಇದ್ರು ಕಿರಣ್, ಯಾಕೆ ಇಷ್ಟು ದುಡ್ಡು ಕೊಟ್ಟಿದ್ದೀರಾ ಅಂತ. ಕಿರಣನ್ನ ಈಗ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ರಿಯಲೈಸ್ ಮಾಡಿಸ್ತೀನಿ ಯಾಕೆ ಅಂತ. ಆಮೇಲೆ ಫ್ಲ್ಯಾಟ್ ಲೈಫ್ ನಾವು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಕೇಳ್ತಾರೆ, ಫ್ಲ್ಯಾಟ್ ಲೈಫ್ ಯಾಕೆ ಮನೆಯೇ ತಗೋಬೋದಾಗಿತ್ತಲ್ಲ ಅದೇ ದುಡ್ಡಿಗೆ ಹಂಗೆ ಹಿಂಗೆ ಅಂತ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಅಫ್ಕೋರ್ಸ್ ನಾವು ಭೂಮಿ ಮೇಲೂ ಇಲ್ಲ, ಆಕಾಶದಲ್ಲೂ ಇಲ್ಲ. ನಿಮ್ಮ ತಲೆಲ್ಲ ಅದೇ ಇದೆ ಅಲ್ವಾ? ಹಾಂ ಅಲ್ವಾ, ಯಾಕೆ ಬೇಕಾಗಿತ್ತು ಇವೆಲ್ಲ ಅಂತ ಇದೆ. ಹಾಂ, ಬನ್ನಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಬನ್ನಿ ರಿಯಲೈಸ್ ಮಾಡ್ಸೋಣ. ಅದು ತಪ್ಪು ಆಗಿರ್ಬೋದು, ಸರಿನೂ ಇರ್ಬೋದು. ಬನ್ನಿ ನೋಡೋಣ. ಸರಿ.
ಕಿರಣ್ ಅಲ್ಲೊಂದು ಥಿಯೇಟ್ರ್ ಇದೆ, ಇಲ್ಲೊಂದು ಥಿಯೇಟ್ರ್ ಇದೆ. ಓ, ಎರಡು ಥಿಯೇಟ್ರಾ? 2 ಥಿಯೇಟ್ರು, ಒಂದಲ್ಲ. ಅದು ಮಿನಿ ಥಿಯೇಟ್ರು. ಇದು ಅದೇ ಸೇಮ್, 2 ಬಂದೇ ಬೀಳಿ. 2 ಥಿಯೇಟ್ರ್ ಇದೆ. 2 ಥಿಯೇಟ್ರನ್ನ ಬುಕ್ ಮಾಡ್ಕೊಳ್ಳೋದು. 2ರಲ್ಲಿ ಯಾವ್ದು ಬೇಕಾದ್ರೆ ಬುಕ್ ಮಾಡ್ಕೋಬೋದು. ಈಗ ನಾವು ಬುಕ್ ಮಾಡಬೇಕು ಅಂತಂದ್ರೆ ಇದಕ್ಕೆ ಹಿಂಗೆ ದುಡ್ಡು ಐತಿ ಇದಕ್ಕೆ, ದುಡ್ಡು ಕಟ್ಟಬೇಕು. ಆ್ಯಕ್ಟ್ರಿ ದುಡ್ಡಿದೆ. ಇದು ಒಂದಕ್ಕೆ, ಇದು ಒಂದರಲ್ಲೇ ದುಡ್ಡಿದೆ ಆ್ಯಕ್ಚುಲಿ. 1180 ಏನೋ ಬರುತ್ತೆ. ಅಂದರೆ 32 ಜನ ಕೊಡ್ಬೇಕು ನೋಡ್ಬೋದು 3 ಗಂಟೆಗೆ. ಫುಲ್ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು. ಬಂದು ನೋಡಿ ನಾವು PVR ಮಾಲ್ ಬಂದು ಫೀಲ್ ಆಯ್ತು. ಅದು ಹಿಂಗೆ ಅಲ್ಲ, ಬಟ್ ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ. ಅದನ್ನ ಮಿನಿ ಮಾಡಿ, ಮಿನಿ ಅಲ್ವಾ ಇದು? ಅದೇ ಅನ್ಬಿಡಿ. ಚೆನ್ನಾಯ್ತಲ್ವಾ? 32 ಸೀಟು. ಹೆಂಗನ್ನಿಸ್ತು? ಏನಣ್ಣ ಒಂದೇ ಸಲ ಬಂದ್ಬಿಟ್ರಲ್ಲ ಕಾಸ್ಟ್ಲಿ ಲೈಫ್ಗೆ. ತರೀಕೆ ನೀವು ಹಿಂಗೆ ಅಂದೆ ಎಂಥ ಕಾಸ್ಟ್ಲಿ ಲೈಫ್ ಏನಿಲ್ಲ, ನಾರ್ಮಲ್ ಲೈಫೇ ಇದು. ಬಟ್ ಆದರೂ ಒಂದು ಓಕೆ, ಅಜ್ಜನೂ ತಾತನೂ ಇದ್ದಿದ್ದು ಸಾಕು ಅಲ್ಲ, ಏನಾದರೂ ಬರೋಣ ಅಲ್ವಾ? ಅಲ್ಲಿ ಇನ್ನೊಂದೇನು ಗೊತ್ತಾ, ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂಡು ನಮ್ಮನ್ನು ನಾವೇ ನಾವು ಹಳ್ಳಿ ಬಿಟ್ಟು ಬರಲ್ಲ, ನಾವು ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ ಅಂತ ಅನ್ನೋದಾದರೆ ನಮ್ಮ ಸಿಟಿಗಳೆಲ್ಲ ಬೇರೆಯವ್ರು ಆಕ್ರಮಣ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಇಲ್ಲಿ ಈಗ ನೋಡಿದ್ರಲ್ಲಿ ಫ್ಲ್ಯಾಟಲ್ಲಿ ನಾವು ಕನ್ನಡಿಗರೇ ಇಲ್ಲ. ಇಲ್ಲಿ ಕನ್ನಡದವ್ರು ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು? ಮತ್ತು ನಾವೇ ನಮ್ಮ ಜಾಗದಲ್ಲಿ ಕೇಳಿ ಬಿಟ್ಕೊಂಡು ನಾವು ಈ ಥರ ಇರೋಕ್ಕಾಗತ್ತಾ? ಆಕ್ರಮಣ ಮಾಡ್ಕೋಬೇಕು ನಾವು ಇಲ್ಲಿ ಬಂದು. ನಾವು ಓಕೆ, ಈಗ ನೋಡಿ ಈಗ ನಮ್ಮ ಮನೇಲಿ ನಮ್ಮ ಅಣ್ಣ ಒಬ್ಬ ಇದ್ದೀನಿ, ನಾನೊಬ್ಬ ಇದ್ದೀನಿ. ನಮ್ಮ ಅಣ್ಣ ಇರೋ 2 ಎಕರೆ ಜಮೀನಲ್ಲ, ಅದೆಲ್ಲ ಅರ್ಧ, ಅದ್ರಲ್ಲಿ ನಮ್ಮ ಅಣ್ಣ ನೋಡ್ಕೊತಾವ. ಕರೆಕ್ಟ್ ಅಲ್ವಾ? ನಮ್ಮ ಅಣ್ಣ ನಮ್ಮ ಅಪ್ಪ ನೋಡ್ಕೊತಾರೆ. ಈಗ ನಾನು ಹೊರಗಡೆ ಬಂದಿದ್ದೀನಿ ಅಂತಂದ್ರೆ ನನಗೆ ಇವೆಲ್ಲ ನೋಡಬೇಕು, ತಲೆಯಲ್ಲಿ ಬರಬೇಕು. ನನ್ನ ಬೆಂಗಳೂರು ಅಥವಾ ನನ್ನ ಸಿಟಿಗಳನ್ನ ನಾನು ಆಕ್ರಮಣ ಮಾಡಬೇಕು ಅಲ್ವಾ? ಮತ್ತೆ ಯಾರೋ ಇನ್ನೊಬ್ಬ ಬಂದು ಆಕ್ರಮಣ ಮಾಡೋವರೆಗೂ ನಾನು ಕಾಯಬಾರ್ದು ಅನ್ನೋದೊಂದು ಪಾಠ. ಅದ್ರ ಜೊತೆಗೆ ಮಾಡರ್ನ್ ಲೈಫ್ ಜೊತೆ ನಾವು ಅಡ್ಜಸ್ಟ್ ಆಗಬೇಕು. ಈ ಕಡೆ ಮಾಡರ್ನ್, ನಾಳೆ ದಿನ ನಮ್ಮ ಜಾಗ ಇದ್ದಿದ್ದೆ ಹಳ್ಳಿ ಜಾಗ, ನಾವೇನು ಬಿಟ್ಕೊಡಲ್ಲ, ಅದಿದ್ದೇ ಇರುತ್ತೆ. ಅದ್ರ ಜೊತೆಗೆ ಇದೂ ಈಗ ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇವೆ, ನಾವು ಲಕ್ಸುರಿ ಲೈಫ್ ಎಲ್ಲ ಹೋಗ್ಬಾರ್ದು ಅಂತ ಬಿಟ್ಕೊಟ್ರೆ ಆ ಲಕ್ಸುರಿ ಲೈಫು ನಮ್ಮ ಸಿಟಿ ಯಾರಿಂದ ಕವರ್ ಆಗುತ್ತೆ? ಬೇರೆ ರಾಜ್ಯಗಳಿಂದ ಬರೋರು ಆರಾಮಾಗಿ ಶ್ರೀಮಂತರು ಕವರ್ ಮಾಡ್ಕೊಂತಾರೆ. ಒಂದೊಂದು ದಿನ ಇವರೇ ನಮ್ಮನ್ನ ಆಳಕ್ ಶುರು ಮಾಡ್ತಾರೆ. ಅದಕ್ಕೆ ಚಾನ್ಸ್ ಕೊಡಬಾರ್ದು ಅಷ್ಟೇ. ಸೊ ಅದಕ್ಕೋಸ್ಕರನಾದ್ರೂ ಈ ತರ ಲೈಫ್ಗೂ ನಾವು ನಿಮ್ಮ ಮುಂದೆ ಬರಬೇಕು ಅನ್ನೋದು ನಿಮ್ಮನ್ನ ನೋಡಿ ಇಲ್ಲಿ ಬಂದ್ಮೇಲೆ ಕತ್ಕೊಂಡೆ. ಥ್ಯಾಂಕ್ ಯು ಕಿರಣ್. ಕಿತ್ತಡಿ ಕಿರಣ್ ವೆಲ್ಕಮ್ ಅಂತ. ಏನಾರು ತಾಳಿ, ನಿಮ್ಗೆ ಏನು ಇಷ್ಟ ತಗೊಳ್ಳಿ, ಎಲ್ಲ ಇದೆ ದೊಡ್ಡದು. ಅಲ್ಲಿ ನೋಡಿರಿ ಒಳಗಡೆ ಸೂಪರ್ ಮಾರ್ಕೆಟ್ ಅಲ್ಲ, ಫುಲ್ ದೊಡ್ಡ ಸೂಪರ್ ಮಾರ್ಕೆಟು, ಪ್ರತಿಯೊಂದು ಐಟಮು ಸಿಗುತ್ತೆ, ಎಲ್ಲ ಸಿಗುತ್ತೆ. ನೀವೆಲ್ಲ ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಆದರೆ MRP ರೇಟ್ ಏನಾದ್ರು ಚೇಂಜ್ ಆಗುತ್ತಾ? ಇಲ್ಲ, ಇದ್ರ ಮೇಲೆ ಏನಿರುತ್ತೆ ಅದನ್ನೇ ಖರೀದಿ ಮಾಡೋದು. ಅದೇ ಬಟ್ ಆದರೆ ಕೆಲವೊಂದು ಇಲ್ಲಿ ನಾನು ತಗೊಂಡಿದ್ದು ಜಾಸ್ತಿ ಅನ್ನಿಸ್ತು. ಬಟ್ ಹೊರಗಡೆ ಏನು ಪ್ರೈಸ್ ಇದೆ ಅದೇ ಇರುತ್ತೆ ಅನ್ಸುತ್ತೆ. ನೋಡಿ ಹೊರಗಡೆ ಜಾಮು ಎಷ್ಟಿದೆ ಇದರ ರೇಟು? ನನಗಿಲ್ಲಿ ಖರೀದಿ ಮಾಡೋದಂತೂ ಜಾಸ್ತಿ ಅನ್ನಿಸ್ತಪ್ಪ. ಒಂದು ಕಡೆ ಏನು ಸೇಮ್ ಐತಾ? ರೇಟೇ ಹಾಕಿಲ್ವಲ್ಲ, ರೇಟ್ 0 ಅಂತ ಹಾಕೋರೆ. 0 1 ಗ್ರಾಮ್ಗೆ 22 ಪೈಸಾ ಅಂತ. ಅದು ಹೌದಾ? 0 ಅಂತಲ್ಲ, ಬೇರೆ ಯಾವ್ದಾದ್ರು ನೋಡೋಣ. ಗೊತ್ತಿರೋದು ಈ ಬಿಸ್ಕೆಟ್ ನೋಡೋಣ ಬನ್ನಿ. MRP ರೇಟ್ ಏನಿರುತ್ತೆ ಅದೇ ತಗೊಳ್ಳೋದು. ಬಿಸ್ಕೆಟಾ? ಒಂದು ತನಕ ಕನ್ನಡ ಪದ ಕೇಳೋ ಅಣ್ಣ 20 ರೂಪಾಯಿ ಅಷ್ಟೇ. ಸೇಮ್ ಅಲ್ವಾ? ಸೇಮ್ ಇದೆ. ಈನೋ ನೋಡೋಣ. ಈನೋ ಹೊರಗಡೆ ತಗೊಂಡ್ರೆ ಎಷ್ಟಿದೆ? 10 ರೂಪಾಯಿ. ಸೇಮ್ ಇದೆಯಾ? ಹಾಂ, ಹಂಗಾರೇನು ತೊಂದರೆ ಇಲ್ಲ. ಮತ್ತು ಇವೆಲ್ಲ 100 ರೂಪಾಯಿ ಕಿರೋ. ನೀವು ಇಲ್ಲೊಂದು ಯಾವ್ಯಾವುದು ಇದಾವೆ ಇಲ್ಲಿ ಜ್ಯೂಸ್ಗಳು, ಒಂದೊಂದು ಸೊರ್ರೆ ಆದವು ಜ್ಯೂಸ್. ಇದೆಷ್ಟಿದೆ ನೋಡಿ ಫಾಂಟ. ಇವೆಲ್ಲ ನೋಡಿಲಿ ಎಷ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವು. ಇದು ನೋಡಿ, ಇದು 100 ರೂಪಾಯಿ. ಇದು ಅವೆಲ್ಲ ಇರುತ್ತೆ ಅಣ್ಣ, ಅದು ಹಂಗಿದೆ. ಜ್ಯೂಸ್ ಹೆಂಗಿದೆ ಇದು? ಇದೆಲ್ಲ ಕಾಸ್ಟ್ಲಿ. ಇದು ಒಳಗಡೆ ಬೀಜ ಹಾಕಿದಾನಲ್ಲ. ಬೀಜ. ಹೌದು. ಇನ್ನೊಂದು ಮೊಗ ಒಂದು ಸಿಗುತ್ತೆ, ಸಾಕಾಗಿರುತ್ತೆ. ಕುಡಿಯೋಣ ಇದೆಯಣ್ಣ, ಮೊಗ ಹೌದಾ? ಹೌದಾ? ಗೋಲ್ಡ್ ತಗೊಳ್ಳೋಣ ಇರಿ. 70 2 ತಗೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ನಾನು ಕುಡಿದಿದ್ದೀನಿ. ಹೌದಾ? ಖುಷಿ ಆಗುತ್ತೆ ಇದು ತಿನ್ನೋಕ್ಕೆ, ಖುಷಿ. ಇದ್ರೊಳಗೆ ಮ್ಯಾಂಗೋ ಪೀಸ್ಗಳಿರ್ತಾವ, ಪಲ್ಪಿ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇದು ಇತ್ತೀಚೆಗೆ ಭಾರಿ ಫೇಮಸ್ ಆಗಿರುತ್ತೆ. ಹೌದಾ? ತಡೀರಿ ತಗೊಳ್ಳೋಣ. ಒಳಗಡೆ ತಂಡಿಗಿರೋದು ನೋಡಿ, ಕೂಲ್. ತರಕಾರಿ ನೋಡಿ ಕಿರಣು, ಹಣ್ಣು. ಅಂದರೆ ರೈತರು ಚೆನ್ನಾಗಿರೋದೆಲ್ಲ ನಮ್ಮ ಸಿಟಿಯವ್ರಿಗೆ ಕಳಿಸ್ಬಿಟ್ಟು ಚೆನ್ನಾಗಿಲ್ದಿರೋ ಪಾಪ ಅವ್ರು ತಿನ್ಕೋತಾರೆ. ಎಷ್ಟಿದೆ ಕೆಜಿ? ಹೆಂಗೋ ಎಷ್ಟು. ಫೈನಲಿ ಕಿರಣ್ಗೆ ಇಡೀ ಫ್ಲ್ಯಾಟ್ನ ತೋರಿಸ್ದೆ. ಕಿರಣ್, ನಿಮ್ಗೇನಾರು ಅರ್ಥ ಆಯ್ತಾ ಏನು ಫೈನಲಿ ಯಾಕೆ ಏನು ಎತ್ತಾ ನಂದು? ಅದೇ ನಾನು ಆಗಲೇ ಹೇಳಿದ್ನಲ್ಲಣ್ಣ,
ಎಲ್ಲ ಥರದ ಜೀವನನೂ ಮಾಡಬೇಕು, ಅದ್ರಲ್ಲಿ ನಮ್ಮವ್ರು ಇರಬೇಕು. ಇಲ್ಲ ಅಂತಂದಾಗ ನಮ್ಮ ಮೇ ಬಿ ಎಲ್ಲೋ ನಾಳೆ ಒಂದಿನ ಈಗ ಒಂದು ಸಣ್ಣ ಅಪಾರ್ಟ್ಮೆಂಟ್ ಅಂತ ಅನ್ಕೋಬೋದು, ನಾಳೆ ದಿನ ಇನ್ನೊಂದು ಅಪಾರ್ಟ್ಮೆಂಟ್, ಹಿಂಗೆ ಹೋಯ್ತಾ ಆ ಜಾಗ ಎಲ್ಲ ಆಕ್ರಮಣ ಆಗುತ್ತೆ. ಅದಾಗಬಾರ್ದು ಅಂತಂದರೆ ನಾವು ಕನ್ನಡದವ್ರು ಬೆಳಿಬೇಕು, ನಾವುಗಳು ಈ ಥರದ ಫ್ಲಾಟ್ಗಳನ್ನ ತಗೊಂಡು ಆರಾಮಾಗಿರಂಗೆ ಆಗಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ನಮ್ಗೆ ಸಂವಿಧಾನ ಕೊಟ್ಟಿರೋ ಶಕ್ತಿ ಶಿಕ್ಷಣ. ಯಾರು ಏನೇ ಅನ್ಬೋದು, ನೀನು ಓದಿ ಏನು ಮಾಡ್ತೀಯ, ಹಂಗೆ ಮಾಡ್ತೀಯ, ಹೌದು ದುಡ್ಡು ಇರಬೇಕು, ಅದ್ರ ಜೊತೆಗೆ ಶಿಕ್ಷಣನೂ ಇತ್ತು ಅಂತಂದ್ರೆ ನಿಮ್ಗೆ ಓದ್ ಜಾಗದಲ್ಲಿ ಒಳ್ಳೊಳ್ಳೆ ಮರ್ಯಾದೆ ಸಿಗುತ್ತೆ, ರಿಸೀವ್ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಕೋಟಿ ಇದ್ರೂ ಒಬ್ಬ ಓದಿರೋನ ಹತ್ರ ಬಂದಾಗ ಓಕೆ ಅದು ನಡೆಯುತ್ತೆ, ಇಲ್ಲ ಅಂತನಲ್ಲ, ದುಡ್ಡಿರೋರಿಗೆ ವ್ಯಾಲ್ಯೂ ಸಿಗುತ್ತೆ. ಬಟ್ ಸ್ಟಿಲ್ ನಾನು ಹೇಳೋದು, ನಿಮ್ಗೆ ಆ ದುಡ್ಡು ಮಾಡೋಷ್ಟಕ್ಕೆ ತಲೆ ಬರಬೇಕು ಅಂತಂದ್ರೂ ಒಂದಷ್ಟು ಶಿಕ್ಷಣ ಬೇಕೇ ಬೇಕು. ಈಗ ನೋಡಿ, ನಿಮಗೂ ಒಂದಷ್ಟು ಶಿಕ್ಷಣ ಇದ್ದಿದ್ದಕ್ಕೆ ನೀವು ಸಿಂಗಾಪುರ್ವರೆಗೂ ಹೋದ್ರಿ, ನಿಮ್ಗೆ ಆ ಮಿನಿಮಮ್ ಶಿಕ್ಷಣನೇ ಇಲ್ಲದೆ ನೀವು 4ನೇ ಕ್ಲಾಸ್ ಫೇಲ್ ಆಗಿದ್ದಿದ್ರೆ ಒಂದು ಲಾರಿ ಕ್ಲೀನರ್ ಆಗೋ ಹೋಯ್ತಿದ್ರಿ, ಇಲ್ಲ ಒಂದು ಬಾರ್ ಸಪ್ಲೈಯರ್ ಆಗೋ ಹೋಯ್ತಿದ್ರಿ. ಹಂಗ್ ಬಂದಾಗ ಇಲ್ಲಿವರೆಗೂ ಬರಕಾಯ್ತದೆ? ನಾವ್ ಯಾವಾಗ ಬರೋದು? ನಾವ್ ಏನಾದ್ರೂ ಒಂದು ಕಾಂಟ್ಯಾಕ್ಟ್ ಸಿಗ್ಬೇಕು. ಕಾಂಟ್ಯಾಕ್ಟ್ ದೊಡ್ಡವ್ರು ಎತ್ತಿದ ತಕ್ಷಣ ಯಾರು ದೊಡ್ಡವ್ರು ಬಂದು ಇದಾಗ್ಬಿಡಲ್ಲ. ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ಮಾಡಿಟ್ಟಿರ್ಬೇಕು, ಇಲ್ಲ ನಾನಾದ್ರೂ ಏನಾದ್ರು ಒಂದು ತಿಳ್ಕೊಂಡಿರ್ಬೇಕು. ಅದು ತಿಳ್ಕೊಬೇಕಿರೋದೇ ಜ್ಞಾನ. ಅದನ್ನ ತಗೊಂಡು ಹಿಂಗೆಲ್ಲ ಬಡವ್ರ ಮಕ್ಳು ದೊಡ್ಡವ್ರು ಶ್ರೀಮಂತರಾಗಬೇಕು. ಸೊ ಇದನ್ನ ತೋರಿಸಿ ನಮ್ಮಂದು ಇದು ಹೇಳಿ ಇದಸ್ಬಿಟ್ಟಿರ, ಇದನ್ನು ದೊಡ್ಡದಲ್ಲ, ಕನಸು ಇನ್ನೂ ದೊಡ್ಡದಾಗಿ ಕಾಣಿ. ಇದನ್ನು ಕಟ್ತಾವನ್ನ ಎಷ್ಟು ದೊಡ್ಡ ಶ್ರೀಮಂತ ಇರ್ಬೋದು ಅದನ್ನು ಯೋಚನೆ ಮಾಡಿ. ಕನಸು ಲಿಮಿಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇ ನಾನು ಹೇಳ್ದಂಗೆ ಯಾಕೆ ಫ್ಲ್ಯಾಟ್ಸು ನಾನು ಪ್ರಿಫರ್ ಮಾಡಿದೆ ಅಂದರೆ ಸೆಕ್ಯೂರಿಟಿ ಮತ್ತು ಈ ಮೇಂಟೆನೆನ್ಸ್ಗೆ ಮಾಡ್ದೇ ತುಂಬ ಕಡಿಮೆ ಮೇಂಟೆನೆನ್ಸಲ್ಲಿ ಎಲ್ಲ ಫೆಸಿಲಿಟಿನೂ ಅನುಭವಿಸೋ ಥರ ಇದೇ ಫೆಸಿಲಿಟಿನ ನಾನು ಮನೆ ಕಟ್ಟಿ ಮಾಡ್ತೀನಿ ಅಂತ ಹೋಗ್ತೀನಿ ಅಂದರೆ ನಾನು ಕಡಿಮೆ ಅಂದರೆ 3-4 ಕೋಟಿ ಮತ್ತು ತಿಂಗಳಿಗೆ 50,000 ಖರ್ಚು ಮಾಡಬೇಕಾಗತ್ತೆ. ಅದ್ರ ಬದಲು ನಾನು ತುಂಬ ಅದರಿಂದ 4 ಪಟ್ಟು ಕಡಿಮೆ ಅಮೌಂಟಲ್ಲಿ ನಾನು ಸೆಕ್ಯೂರ್ ಲೈಫಲ್ಲಿ ಇದ್ದು ನಾನು ಕೊಡ್ತಾರ ಮೇಂಟೆನೆನ್ಸ್ ಚಾರ್ಜಲ್ಲಿ ಎಲ್ಲ ಕೆಲಸಗಾರರು ಮಾಡ್ತಾರೆ. ನಾನು ಯೂಸ್ ಮಾಡ್ತೀನಿ. ಇನ್ಕೆ ಸ್ವಿಮ್ಮಿಂಗ್ ಪೂಲ್ ಏನಾದ್ರು ನಾನು ನನ್ನ ಮನೆ ಕಟ್ಕೊಂಡೆ ಅಂದರೆ ಅದನ್ನು ನಾನು ದಿನ ಏನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದು ಓದಾಡ್ತೀನಿ. ನಾನು ಆಗೋದಿಲ್ಲ. ಯಾವಾಗಲೂ ತಿಂಗಳಲ್ಲಿ 2-3 ಸರಿ ಬಿದ್ದು ಓದಾಡ್ಬೋದು. ಅದಕ್ಕೆ ಯಾಕೆ ನಾನು ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು ಪ್ರತಿದಿನ ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಕ್ಲೀನ್ ಮಾಡೋಕೆ ಒಬ್ಬನ ಕೆಲಸಗಾರನ ಇಡಲಿ, ಅದಕ್ಕೆ ತಿಂಗಳಿಗೆ 50,000 ರೂಪಾಯಿ ಅದನ್ನು ಕ್ಲೀನ್ ಮಾಡೋಕ್ಕೆ ಯಾಕೆ ಇಡಲಿ ಎಕ್ಸ್ಟ್ರಾ ಅಂತ ತೆಗೆದು. ಇನ್ನೊಬ್ಬ ಸೆಕ್ಯೂರಿಟಿನ ನನ್ನ ಮನೆ ಬಾಗಿಲು ಕಾಯೋಕ್ಕೆ ಅಂದ್ಬಿಟ್ಟು 15,000-30,000 ರೂಪಾಯಿ ಕೊಟ್ಟು ಹೆಂಗೆ ಇಟ್ಕೊಳ್ಳಿ. 4-5 ಜನ ಕೆಲಸಕ್ಕೆ ಬೇಕಾಗುತ್ತೆ ದೊಡ್ಡ ಬಾಗಿಲೇ ಕಟ್ಕೊಂಡ್ರೆ ಅವನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಲಿ? ನಾನು ಅಷ್ಟೆಲ್ಲ ಸಂಬಳ ಕೊಡ್ತೀನಿ ಅಂತ ಹೋದೆ ಅಂದರೆ ಕಡಿಮೆ ಅಂದರೆ ಒಂದು 50,000-60,000 ರೂಪಾಯಿ ಖರ್ಚೇ ಆಗುತ್ತೆ ನನಗೆ. ನಾನು ನನ್ನ ಫ್ಲ್ಯಾಟಿಗೆ ಕೊಡ್ತಾರೆ 4,000 ರೂಪಾಯಿ ಮೇಂಟೆನೆನ್ಸ್ ಕಟ್ತೀನಿ. ಅದರಲ್ಲಿ ಜಿಮ್ಮು, ಸ್ವಿಮ್ಮಿಂಗ್ ಪೂಲು, ಈ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ, ಪ್ರತಿಯೊಂದು ಫೆಸಿಲಿಟೀಸು, ಈ ಕಡೆ ಫಿಲ್ಮ್ ಥಿಯೇಟ್ರು ಸಮೇತ ಒಳಗಡೆ, ಕ್ರಿಕೆಟ್ ಆಗಿರಲಿ, ಬ್ಯಾಡ್ಮಿಂಟನ್ ಆಗಿರಲಿ, ಜಿಮ್ ಆಗಿರಲಿ, ಯೋಗ ಆಗಿರಲಿ, ಈ ಕಡೆ ಸಲೂನ್ ಆಗಿರಲಿ, ಸ್ಪಾ ಆಗಿರಲಿ, ಪ್ರತಿಯೊಂದು ಫೆಸಿಲಿಟಿನೂ ಇದರೊಳಗೆ ಸಿಗುತ್ತೆ. ಕಾರ್ ಪಾರ್ಕಿಂಗಿಂದ ಹಿಡಿದು ಕೆಳಗಡೆ ಬೇಸ್ಮೆಂಟಲ್ಲಿ ಎರಡು ಫ್ಲೋರ್ ಇದ್ದಾವೆ ಕಾರ್ ಪಾರ್ಕಿಂಗು, ಪ್ರತಿಯೊಂದು ಇದೆ. ಜಾಗಿಂಗ್ ಮಾಡೋದಾದ್ರೆ ಹೊರಗಡೆ ಕಾರ್ ಐತೆ ನೋಡಿ, ಕೂತಿದ್ದೀವಲ್ಲ ಹಿಂಗೆ ಪಾರ್ಕಲ್ಲಿ ಕೂತ್ಕೊಂಡು ಇದು ಮಾಡ್ತೀನಿ. ಇವೆಲ್ಲ ಫೆಸಿಲಿಟಿನ ನಾವು ತಗೊಂಡು ಸೆಕ್ಯೂರ್ ಆಗಿರ್ತೀನಿ ಅಂತ ಅಂದರೆ ಇದಕ್ಕೊಂದು ಇನ್ವೆಸ್ಟ್ ಮಾಡಿ ಒಂದು ಜಾಗದಲ್ಲಿ. ಇವೆಲ್ಲ ನಾರ್ತ್ ಇಂಡಿಯನ್ಸ್ಗಳು ಕಡೆ ಮುಂಬೈಲೆಲ್ಲ ಈ ಥರ ಮಾಡ್ತಿದ್ರು. ಈಗ ಹೆಂಗೆ ಅವರು ಈ ಥರ ಲೈಫಲ್ಲಿ ಇದ್ದಾರೋ ಅದೇ ರೀತಿ ನಾವುಗಳು ಕೂಡ ಆದರೆ ಇದೇನು ಕಾಂಪಿಟೇಷನ್ ಅಲ್ಲ, ಬರಬೇಕು. ಇವತ್ತು ನೀವಾಗಿದ್ದೀರಾ, ನಾಳೆ ನಾನು ಆಗ್ತೀನಿ, ನಾಳೆ ಇನ್ನೂ ನಮ್ಮ ಜೊತೆಲಿ ಇರೋರೆಲ್ಲ ಆದಾಗ ಎಲ್ರಿಗೂ ಅನುಕೂಲನೇ ಇಲ್ಲ. ಅದೇ ಅದು ಒಟ್ಟಿನಲ್ಲಿ ಫ್ಲ್ಯಾಟ್ ಲೈಫ್ ಅಂದರೆ ಹಿಂಗಿರುತ್ತೆ ಅಂತ. ಯಾಕಂದ್ರೆ ನಾನು ಸಿಂಗಾಪುರ್ಗೆ ಹೋದಾಗ ನಾನು ಅಲ್ಲಿ ಫ್ಲ್ಯಾಟಲ್ಲೇ ಇರಬೇಕಾಗಿ ಬಂತು, ಅನಿವಾರ್ಯ. ಇಷ್ಟು ವರ್ಷ ಅಲ್ಲಿ ಯಾಕಂದ್ರೆ ಜಾಗ ಕಮ್ಮಿ ಇದ್ದರಿಂದ. ಇನ್ನೊಂದು ಅದೇ ಹೇಳ್ದಂಗೆ ಈ ಥರ ಇದು ನೋಡಿ, ನಾನು ಇರೋ 28 ಎಕರೆಯಲ್ಲಿ 3,500 ಮನೆ ಇದೆ. ಕಡಿಮೆ 10,000 ಜನ ವಾಸ ಮಾಡ್ತಾ ಇದ್ದಾರೆ ಇದಿಷ್ಟು ಜಾಗದಲ್ಲಿ. 28 ಎಕರೆಲಿ 10,000 ಜನ ಇಷ್ಟು ನೀಟಾಗಿ ಸ್ಪೇಷಿಯಸ್ ಆಗಿ ಎಲ್ಲ ಅನುಕೂಲಗಳನ್ನ ಅನುಭವಿಸ್ಕೊಂಡು ನೋಡಿ, ಜನನೇ ಕಾಣಿಸ್ತಾ ಇಲ್ಲ. ಆದ್ರೂ ಹಿಂಗೆಲ್ಲ ಇರ್ಬೋದು ಅಂತ ಅಂದರೆ ನಾವು ಸಿಟಿ ಅನ್ನೋ ಕಾನ್ಸೆಪ್ಟನ್ನ ನೀಟಾಗಿ ಇಟ್ಕೋಬೋದು. ಹಿಂಗಿದ್ರೆ ಎಕ್ಸಾಕ್ಟ್ಲಿ ಇದು ಒಂದು ನೀಟಾಗಿ ಇಟ್ಕೋಬೋದು. ಇದು ಒಂದು ತಿಳ್ಕೊಬೋದು ನಾವು. ಫ್ಲ್ಯಾಟ್ ಅಂದರೆ ನಮ್ಗೆ ಇದು ಫ್ಲ್ಯಾಟ್ ಲೈಫ್ ಆ್ಯಕ್ಚುಲಿ ಬೆಟರ್ ನಮಗೆ ಸೊಸೈಟಿ ನಿರ್ಮಾಣ ಮಾಡೋಕ್ಕೆ. ಇಲ್ಲೆಲ್ಲ ಮರ ಗಿಡಗಳು ಆಗ್ತಾರೆ, ಒಂದು ಪಾರ್ಕು ನಿರ್ಮಾಣ ಆಗುತ್ತೆ ಇದ್ರ ಸುತ್ತ. ಎಲ್ಲ ಜೊತೆಗೆ ಹೊಂದ್ಕೊಂಡು ಆರಾಮಾಗಿ ಹೋಗ್ಬೋದಲ್ಲ ಕಾನ್ಸೆಪ್ಟು. ಹಂಗಿದೆ. ಇದು ನನ್ನ ಉದ್ದೇಶ. ನಾನು ಇದು ಮಾಡ್ಕೊಂಡು ಇಂಡಿವಿಜುವಲ್ ಮನೆ ಮಾಡ್ಕೋಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ನಮ್ಮ ಜಾಗದಲ್ಲಿ ಮಾಡ್ಬೋದು. ಅದನ್ನು ಅದು ನೆಕ್ಸ್ಟ್ ಆಟ ನಂದು. ಈ ಫಸ್ಟು ನನಗೆ ಇದಿತ್ತು, ಇದಾದಮೇಲೆ ನೆಕ್ಸ್ಟ್ ಆಟ ಇನ್ನೂ ವಯಸ್ಸಿದೆ ಮಾಡೋದೇ. ನೆಕ್ಸ್ಟ್ ಇಂಡಿವಿಜುವಲ್ ಮಾಡ್ಬೋದು, ತಪ್ಪೇನಿಲ್ಲ ಅಷ್ಟೇ. ಓಕೆ, ಕಿರಣ್ ಅವ್ರದ್ದು ಥಾಟ್ ಇದು ಹಿಂಗಿತ್ತು ನನ್ನ ಚಾನಲ್ನಲ್ಲಿ. ಈ ಸದ್ಯಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.